ಕೋಲಾರ ತಾಲೂಕು ದಂಡಾಧಿಕಾರಿ ನಯನ ವಿರುದ್ಧ ಉನ್ನತ ಮಟ್ಟದ ತನಿಖೆ ಮಾಡಿಸಬೇಕು ಅಂತ ಹೇಳಿ ಜಿಲ್ಲಾ ವಾಲ್ಮೀಕಿ ನಾಯಕರ ಸಂಘಟನೆಗಳ ಸಮನ್ವಯ ಸಮಿತಿ ಆಗ್ರಹಿಸಿದೆ. ತಾಲೂಕು ದಂಡಾಧಿಕಾರಿಗಳ ನಯವಂಚನೆಯಿಂದ ದಲಿತರ ಭೂಮಿಗಳು ಬಲಿಯಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ನಗರದ ವಾಲ್ಮೀಕಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು. ಈ ಕುರಿತು ಮಾತನಾಡಿದಂಥ ವಾಲ್ಮೀಕಿ ಸಮುದಾಯದ ಮುಖಂಡರಾದಂಥ ಅಂಬರೀಶ್, ಕೋಲಾರ ತಾಲೂಕಿನ ರಾಮಚಂದ್ರ ಗುಟ್ಟಹಳ್ಳಿ ಗ್ರಾಮದಲ್ಲಿ ದಲಿತರು ವಾಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಮೇಲ್ದರ್ಜೆ ಅವರು ದಲಿತರಿಗೆ ತೊಂದರೆಯನ್ನ ಕೊಡ್ತಿದ್ದಾರೆ. ಈ ಬಗ್ಗೆ ದೂರು ನೀಡಿದರೆ ತಾಲೂಕು ದಂಡಾಧಿಕಾರಿ ನಯನ ಅವರು ಮೇಲ್ದರ್ಜೆ ಅವರ ಪರವಾಗಿ ಆದೇಶ ಮಾಡಿ ದಲಿತ ವಿರೋಧಿ ನೀತಿಯನ್ನ ಮುಂದುವರೆಸಿದ್ದಾರೆ. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕರಡಗುರ್ಕಿ, ಊರುಗುರ್ಕಿ, ಹುಲಿಗುಟ್ಟಿ, ಓಬಟ್ಟಿ, ಮಾದಾಪುರ ಗ್ರಾಮದಲ್ಲಿ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಹಣದ ದಾಹಕ್ಕೆ ಕ್ರಷರ್ ನಡೆಸೋದಕ್ಕೆ ಅನುಮತಿ ನೀಡಿ 10 ಗ್ರಾಮಗಳನ್ನು ಜೀವಂತ ಸಮಾಧಿ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಈ ಕೂಡಲೇ ಜಲ್ಲಿ ಕ್ರಷರ್ಗಳ ಅನುಮತಿಯನ್ನ ರದ್ದುಪಡಿಸಿ ಬುಡಕಟ್ಟು ಸಮುದಾಯಗಳ ವ್ಯವಸಾಯದ ಜೀವನೋಪಾಯಕ್ಕೆ ಅನುವನ್ನ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಜನವರಿ 26ರಂದು ನಗರದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಈ ದಿನ ಕೋಲಾರ ತಾಲೂಕು ಕಚೇರಿಯ ಮುಂದೆ ಕೋಲಾರ ತಹಸೀಲ್ದಾರ್ ನಯನ ಮೇಡಮ್ ರವರು ದಲಿತರ ಭೂಮಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಕೊಡಲಿ ಪೆಟ್ಟನ್ನು ಇಟ್ಕೊಂಡು ಮೇಡಮ್ ಅವರು RRT ಕೇಸಸ್ ಮತ್ತು RRT ತಿದ್ದುಪಡಿಗಳು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆದೇಶಗಳನ್ನು ಕೂಡ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಆಮ್ಲಾನ್ ಬಿಸ್ವಾಸ್ ಸಾಹೇಬ್ರವರ ನೇತೃತ್ವದಲ್ಲಿ ತನಿಖೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕರಡಗುರ್ಕಿ, ಊರುಗುರ್ಕಿ, ಹುಲಿಗುಟ್ಟೆ, ಮಾದಾಪುರ, ಓಬಟ್ಟಿ ಗ್ರಾಮಗಳಿಗೆ ಹೊಂದಿಕೊಂಡಂತೆ ಜಲ್ಲಿ ಕ್ರಷರ್ಗೆ ಶ್ರೀ ಭೈರವೇಶ್ವರ ಸ್ಟೋನ್ ಕ್ರಷರ್ MS ಆನಂದ್ ಮಾಲೀಕರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು 3ನೇ ತಾರೀಕು 1ನೇ ತಿಂಗಳು ಗಣಿ ಇಲಾಖೆಗೆ ಹೋಗಿ ಅರ್ಜಿ ಕೊಟ್ಟಾಗ ಅವರು ಇದು ಕೊಟ್ಟಿರ್ತಕ್ಕಂಥದ್ದು ಎಡವಟ್ಟಾಗಿದೆ, ಇದನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ರು. ಪುನಃ 5ನೇ ತಾರೀಕು ಮಾಲೀಕರೊಂದಿಗೆ ಶಾಮೀಲಾಗಿ ಅವರಿಗೆ ಅನುಮತಿ ಕೊಟ್ಟಿರೋದನ್ನು ಇವತ್ತು ಖಂಡಿಸಿ ನಾವು ಇದು ಹೋರಾಟ ಮಾಡಿದ್ದೇವೆ. ನಾವು ದಿನಾಂಕ 22 ಸೆಪ್ಟೆಂಬರ್ 2025 ಮನವಿ ಕೊಟ್ಟಿವಿ ಉಪವಿಭಾಗಾಧಿಕಾರಿಗಳಿಗೆ. ಉಪವಿಭಾಗಾಧಿಕಾರಿಗಳು ನಯನಾ ಮೇಡಮ್ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಆ ಅರ್ಜಿಯನ್ನು ಪ್ರಾದೇಶಿಕ ಆಯುಕ್ತರಿಗೆ ಕಳಿಸ್ತಾ ಇರ್ತಕ್ಕಂಥದ್ದು, ಅವರನ್ನು ಕೂಡ ನಾವಿಲ್ಲಿ ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಅವರು ಕೂಡ ಧಿಕ್ಕಾರವನ್ನು ಹಾಕಿದ್ದೇವೆ. ನಮ್ಮ ವಿವಿಧ ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಈ ಗಣಿ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ರದ್ದು ಮಾಡದೆ ಹೋದರೆ 26ನೇ ತಾರೀಕು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ನಾವು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಮೌನ ಪ್ರತಿಭಟನೆಯನ್ನು ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಇದನ್ನು ಸೀರಿಯಸ್ ಆಗಿ ತಗೋಬೇಕು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.